ನಿನ್ನೆ ಮಧ್ಯರಾತ್ರಿ ಹರ್ತಾಳ ಹತ್ರ ಕೆಲವು ದುಷ್ಕರ್ಮಿಗಳು ಏನು ಗೋವುಗಳನ್ನು ಹೇರಿಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿನ ನಮ್ಮ ಬಜರಂಗ ದಳದ ಕಾರ್ಯಕರ್ತ ಚಂದನ್ ಅವ್ರ ಮನೆಯಲ್ಲೇ ಈ ಗೋವುಗಳನ್ನು ಅಪಹರಿಸ್ಕೊಂಡು ಹೊರಟಿರ್ತಕ್ಕಂಥದ್ದು. ತತ್ಕ್ಷಣ ಅವರೆಲ್ಲರೂ ಕೂಡ ಜಾಗೃತರಾಗಿ ಚಂದನ್ ಅವರು, ಕಿರಣ್ ಅವರು, ಅಭಿಲಾಷ್ ಅವರು ಇವರೆಲ್ಲರೂ ಕೂಡ ಆ ವೆಹಿಕಲನ್ನು ಚೇಂಜ್ ಮಾಡ್ತಾರೆ. ಯಾವ ವಾಹನದಲ್ಲಿ, ಪಿಕಪ್ ವಾಹನದಲ್ಲಿ ಗೋಗಳನ್ನು ಕಟ್ಕೊಂಡು ಹೊರಟಿದ್ರು ಚೇಂಜ್ ಮಾಡಿದಾಗ ಎಷ್ಟು ವ್ಯವಸ್ಥಿತವಾಗಿ ಇದನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಪೊಲೀಸ್ ಚೆಕಪ್ ಪಾಯಿಂಟಲ್ಲೂ ಕೂಡ ವೆಹಿಕಲನ್ನು ನಿಲ್ಲಿಸ್ದೇನೆ ಇವ್ರು ವೆಹಿಕಲನ್ನು ಚೇಂಜು ಕೂಡ ಮಾಡಿದ್ದಾರೆ. ಈ ಕಡೆಯಿಂದ ಮತ್ತೆ 2-3 ತಂಡಗಳು ಬಂದು ನಮ್ಮ ಬಜರಂಗ ದಳ ಕಾರ್ಯಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡುವಂಥ ಪ್ರಯತ್ನವೂ ಕೂಡ ಆಗಿದೆ. ಇಂಥ ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಇವತ್ತು ಒಂದು ಕಡೆ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ, ಮತ್ತೊಂದು ಕಡೆ ಹಿಂದುತ್ವದ ಬಗ್ಗೆ ಮಾತನಾಡ್ತಕ್ಕಂಥ ಮುಖ್ಯಮಂತ್ರಿಗಳು, ಮತ್ತೊಂದು ಕಡೆ ಬೇರೆ ಬೇರೆ ವಿಚಾರಗಳನ್ನು ಮಾತನಾಡ್ತಕ್ಕಂಥ ಗೃಹ ಸಚಿವರು ಇವತ್ತು ಎಚ್ಚೆತ್ಕೊಳ್ಬೇಕಾಗ್ತದೆ. ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಏನಾರು ಇದ್ದರೆ ಈ ಘಟನೆಯನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು, ನಾನು ಕೂಡ ಈಗ ಶಿವಮೊಗ್ಗ SP ಅವರು ಕೂಡ ಮಾತನಾಡಿದ್ದೇನೆ, ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಕೂಡ ಮಾತನಾಡಿದ್ದಾನೆ. ಈಗಾಗಲೇ ವೆಹಿಕಲ್ಗಳನ್ನು ಸೀಸ್ ಮಾಡಿದ್ದಾರೆ. ಅಷ್ಟಕ್ಕೆ ಸಾಕಾಗೋದಿಲ್ಲ. ಯಾರಿಂಥ ದೇಶದ್ರೋಹಿಗಳಿದ್ದಾರೆ ಇಂಥವ್ರನ್ನ ಒಳಗಾಕಬೇಕು. ಯಾವುದೇ ಕಾರಣಕ್ಕೂ ಬೇಲು ಕೂಡ ಆಗಬಾರ್ದು. ಆ ರೀತಿ ಒಂದು ಕಠಿಣವಾಗಿರ್ತಕ್ಕಂಥ ಒಂದು ಕ್ರಮನ ಅವ್ರದ್ದು ಕೈಗೊಳ್ಳಬೇಕು. ಮತ್ತು ಇದು ಮರುಕಳಿಸದಂತೆ ಇವತ್ತು ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಇವತ್ತು ಶಿವಮೊಗ್ಗ ಜಿಲ್ಲೆ ಇರ್ಬೋದು ಅಥವಾ ಕರ್ನಾಟಕ ರಾಜ್ಯ ಇರ್ಬೋದು ಶಾಂತಿಯುತವಾಗಿದೆ. ಆದರೆ ಈ ರೀತಿ ಘಟನೆಗಳು ಮರುಕಳಿಸ್ತಾ ಹೋದರೆ ಖಂಡಿತ ಕಾನೂನು ಸುವ್ಯವಸ್ಥೆ ಕೈಮೀರಿ ಹೋಗ್ತದೆ. ಆಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹವನ್ನು ಪಡಿಸ್ತಾ ಇದ್ದಾರೆ.